ನಮಸ್ಕಾರ ರೀಪ್ಪ ಎಲ್ಲರಿಗೂ. ಭಾರತೀಯ ಜನತಾ ಪಕ್ಷದ ಹಿಂದುತ್ವದ ಸಂಸ್ಕೃತಿ ನಿಮಗೆ ಗೊತ್ತೇನ್ರಿ? ಹೆಂಗೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರ, ಆ ಹಿಂದುತ್ವದ ಪ್ರಮುಖ ಸಂಕೇತವಾದ ಅದೇ ಕುಂಕುಮ ಹಚ್ಚುವಾಗ ಹೆಂಗೆ ಹಿಂದೆ ಸರದ ಬೇಡ ಬೇಡ ಅಂತಾರೆ ನೋಡ್ರಿ. ಅದರ ಶಾಕಾಕತ್ತೀನಿ. ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಲಬುರಗಿ ಪ್ರವಾಸದಲ್ಲಿ ಹೋದಾಗ ಸತ್ಕಾರ ಮಾಡಕ್ಕೆ ಬರ್ತಾರೆ ಅಭಿಮಾನಿಗಳು. ಸತ್ಕಾರ ಮಾಡಿದ ಮೇಲೆ ಕುಂಕುಮ ಹಚ್ಚಕ್ಕೆ ಹೋಗಾರ. ಕುಂಕುಮ ಹಚ್ಚೋ ಟೈಮ್ದಾಗ ಕುಂಕುಮ ನನಗೆ ಬ್ಯಾಡ ಅಂತಾರ. ಅದೃಶ್ಯ ನೋಡ್ರಿ. ಇದೇ ಸಿದ್ದರಾಮಯ್ಯ ಒಂದು ಸಾರಿ ಈ ಕುಂಕುಮಗೋಸ್ಕರ ಎಷ್ಟು ಟ್ರೋಲ್ ಮಾಡಿದ್ರಿ ಕರ್ನಾಟಕ ರಾಜ್ಯಾದ್ಯಂತ. ಇದೇ ಹಿಂದುತ್ವದ ಭಾರತೀಯ ಜನತಾ ಪಕ್ಷದವರು ದೈನಂದಿನವಾಗಿ ಟ್ರೋಲ್ ಮಾಡಿ 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 7 ದಿವಸ ಅದನ್ನಪ್ಪ ಮಾರಾಟವಾದ ಮಾಧ್ಯಮದವ್ರು ರೂಪಿದ್ರು ಸಹಿತ ಇವತ್ತು ಅದೇ ಪಕ್ಷದ ಭಾರತೀಯ ಜನತಾ ಪಕ್ಷದ ಹಿಂದುತ್ವದ ಸಿದ್ಧಾಂತವುಳ್ಳಂಥ ಆರ್ ಅಶೋಕ್ ಅವರು ಕಲಬುರಗಿಯಲ್ಲಿ ಏನು ಮಾಡಿದ್ದಾರೆ ಅದನ್ನು ತೋರಿಸಬೇಕಲ್ರಿ. ಯಾವ ರೀತಿ ತಮ್ಮ ಅಜೆಂಡಾವನ್ನು, ಹಿಂದೂ ಸಂಸ್ಕೃತಿಯನ್ನು ಎಷ್ಟೊಂದು ಅಭಿಮಾನದಿಂದ ಹೇಳ್ತಿದ್ರಿ. ಆದರೆ ಅದೇ ಅಭಿಮಾನವನ್ನು ಆ ಕುಂಕುಮ ಹಚ್ಚುವ ಪದ್ಧತಿಯಲ್ಲಿ ಬಂದಾಗ ಅವನನ್ನು ಹೆಂಗೆ ಹಿಂದೆ ಸರಿಸಿದ್ರಿ ನೋಡ್ರಿ. ಅದನ್ನು ಇದು ಹೆಂಗಂತೇರಿ ಆರ್ ಅಶೋಕ್ ಅವರು ಮಾಡಿದ್ದು. ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಿಂದುತ್ವದ ಅಜೆಂಡಾ ತೆಗೆದುಕೊಂಡು ಹೋಗುವ ಯುವಕರನ್ನು ಸಹಿತ ಹಿಂದುತ್ವದ ಅಲೆ ಎಬ್ಬಿಸಿ ಇವತ್ತು ಏನು ಯಮಾರ್ಸಕ್ಕೆ ಹೊಂಟೀರಿ, ನೀವೇ ಹಿಂಗೆ ಮಾಡಿದ್ರೆ ಮುಂದೆ ಹೆಂಗೆ ಅನ್ನೋದು ಆದ್ರೆ ಸಾಕಾಗತ್ತಾರೆ ನೋಡ್ತೀರಿ. ಅದರ ಸಲುವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಎತ್ತ ಸಾಗಾಕತೈತಿ. ಹೀಗಾಗಿ ಬಲಿಕಾ ಬಕರ ಅಂಥೇಳಿ ಯಾರ್ಯಾರನ್ನೋ ನಿಂದ್ರಸಾಕ ಹೊಂಟೇರಿ. ಅವು ಯಾವ ಸೀಟ್ಗಳು ಬರುವುದಿಲ್ಲ. ಅದರ ಸಲುವಾಗಿ ನಮ್ಮ ನಾಯಕ ಹೆಂಗಿರಬೇಕು, ಎಲ್ಲರ ಜೊತೆ ಸಹಬಾಳ್ವೆಯಿಂದ ಭಾವೈಕ್ಯತೆ ಸಂಕೇತ ಸಾರುವಂಥ ಲೋಕಸಭಾ ಸದಸ್ಯನ ಆರಿಸಿಕೊಂಬರಿ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೇವಲ ಮಂದಿರ ಮಸೀದು ಯಾವುದೇ ಚರ್ಚೆಗಳು ಇಲ್ಲ. ಕೇವಲ ಒಂದು ಅಫೀಮು ತುಂಬುವಂಥ, ಒಂದು ಕೋಮ ದ್ವೇಷ ಹರಡುವಂಥ ಕೆಲಸ ಮಾಡಕತ್ತೀರಿ. ಆರ್ ಅಶೋಕ್ ಮಾಡಿದ್ದು ಹೆಂಗೆ ಅನಿಸ್ತೈತ್ರಿ ಕರ್ನಾಟಕ ರಾಜ್ಯದ ಭಕ್ತರಿಗೆ? ಅದನ್ನು ನೋಡಿ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಿಮ್ಮ ಅನಿಸಿಕೆಗಳನ್ನು. ನಂಬರ್ 1 ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡ್ಕೋತ ಹೋಗ್ರಿ. ಹಿಂಗೆ ಒಂದು ಕರ್ನಾಟಕ ರಾಜ್ಯದ ಒಂದು ಭಾರತೀಯ ಜನತಾ ಪಕ್ಷದ ನಾಯಕನೇ ಕುಂಕುಮ ಹಚ್ಚುವಾಗ ನಿರಾಕರಣೆ ಮಾಡಿದಾಗ ಯಾವ ರೀತಿ ಪರಿಣಾಮ ಬೀರ್ತೈತಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ನೋಡ್ರಿ. ನಿಮ್ಮನ್ನು ಮಾತ್ರ ಯಮಾರ್ಸಾಕತ್ತಾರ, ನೀವು ಮಾತ್ರ ಹಚ್ಕೋತಾರ, ನಾವು ಮಾತ್ರ ಹಚ್ಕೊಳ್ಳೋದಿಲ್ಲ ಅಂತಾರ. ಇವರ ಮಕ್ಕಳ ವಿದೇಶದಾಗ, ನಿಮ್ಮ ಮಕ್ಕಳ ಜೈಲ್ನ್ಯಾಗ, ಬೀದಿಯಾಗ. ಯಾಕ್ರಿ ಇದೆಲ್ಲ? ಅದರ ಸಲುವಾಗಿ ಇದೊಂದು ಭಾಳ ಮಹತ್ವವಾದ ಸುದ್ದಿ. ಕಲಬುರಗಿಯಲ್ಲಿ ನಡೆದಂಥ ಆರ್ ಅಶೋಕ್ ಮಾಡಿದ ಘಟನೆ, ಅದನ್ನು ಸಂಪೂರ್ಣ ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ನೀವು ನಂಬರ್ 1 ಯೂಟ್ಯೂಬ್ದಾಗ ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ, ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ. ಮಹತ್ವವಾದ ಇನ್ನು ಲೋಕಸಭೆಯ ವಿಸ್ತಾರವಾದ ವಿಶ್ಲೇಷಣೆಯೊಂದಿಗೆ ಬರ್ತೀನಿ. ನಮಸ್ಕಾರ.